ನಟ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಆನಿವರ್ಸರಿ ಖುಷಿಯಲ್ಲಿದ್ದಂತ ದಂಪತಿಗೆ ಮತ್ತೆ ಶಾಕ್ ಎದುರಾಗ್ತಾ ಇದೆ. ವಿಚಾರಣೆಗೆ ಬರುವಂತೆ ಕೋರ್ಟ್ನಿಂದ ಸಮನ್ಸ್ ಕೊಡಲಾಗಿರುವಂತದ್ದು. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸು? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಇದು ಬೇರೆ ಪ್ರಕರಣ. ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿಯನ್ನ ಸಾಕಿದ್ದಂತ ಕೇಸ್ಗೆ ಸಂಬಂಧಪಟ್ಟಂತೆ ಟಿ ನರಸೀಪುರ ಕೋರ್ಟ್ನಿಂದ ದರ್ಶನ್ಗೆ ಸಮನ್ಸ್ ಕೊಡಲಾಗಿದೆ. ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು ಕೋರ್ಟ್. ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಸಮನ್ಸ್ ಜಾರಿ ಮಾಡಲಾಗಿದೆ. ಮೈಸೂರಿನ ಕೆಂಪಯ್ಯನ ಹುಂಡಿಯಲ್ಲಿರುವಂತಹ ಫಾರ್ಮ್ ಹೌಸ್, ಮೈಸೂರಿನಲ್ಲಿದೆ ದರ್ಶನ್ ಅವರ ಫಾರ್ಮ್ ಹೌಸ್. ಫಾರ್ಮ್ ಹೌಸ್ನಲ್ಲಿ ಬಾರ್ ಹೆಡೆಡ್ ಗೂಸ್ ಎಂಬ ಬಾತುಕೋಳಿಯನ್ನ ಸಾಕಿದ್ರು ದರ್ಶನ್ ತೋಟದ ಮೇಲೆ ದಾಳಿಯನ್ನ ಮಾಡಿದ್ರು ಅರಣ್ಯಾಧಿಕಾರಿಗಳು. ಈ ಸಂದರ್ಭದಲ್ಲಿ ವಿದೇಶಿ ಪ್ರಭೇದದ ಬಾತುಕೋಳಿಯನ್ನ ವಶಕ್ಕೆ ಪಡೆಯಲಾಗಿತ್ತು. ಅಧಿಕಾರಿಗಳು ಬಾತುಕೋಳಿಗಳನ್ನ ಸ್ನೇಹಿತರು ನೀಡಿದ್ರು ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಇದೀಗ ವಿಚಾರಣೆಗೆ ಸಮನ್ಸ್ ನೀಡಿರುವಂತದ್ದು ನ್ಯಾಯಾಲಯ, ಅದು ದರ್ಶನ್ ದಂಪತಿಗೆ.